ಕಾಂಗ್ರೆಸ್ ಹೈಕಮಾಂಡ್ನಿಂದ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಲಂಚ್ ಬ್ರೇಕ್ ಬಳಿಕ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ. ಸಿಎಂ ಬಳಿಕ ಮತ್ತೆ ಕ್ಲೋಸ್ ಡೋರ್ ಸಭೆ ಮುಂದುವರಿಯಲಿದೆ. ಇಂದಿರಾ ಭವನಕ್ಕೆ ಹೋಟೆಲ್ನಿಂದ ಊಟ ತರಿಸಿದ್ದಾರೆ ನಾಯಕರು. ಈಗಷ್ಟೇ ಅದನ್ನೇ ಹೇಳ್ತಾ ಇದ್ದೆ ನಾನು. ಇಂದಿರಾ ಭವನಕ್ಕೆ ಹೋಟೆಲ್ನಿಂದಲೇ ಊಟವನ್ನು ತರಿಸಿದ್ದಾರೆ. ಸಿಎಂ ಜೊತೆಗಿನ ಸಭೆಯ ಬಳಿಕ ಲಂಚ್ ಬ್ರೇಕ್ ತೆಗೆದುಕೊಳ್ತಾರೆ. ಇಂಟರ್ವೆಲ್ನಲ್ಲಿ ಊಟವನ್ನು ಮುಗಿಸಿ ಊಟದ ನಂತರವೂ ಕೂಡ ನಾಯಕರ ಜೊತೆಯಲ್ಲಿ ಚರ್ಚೆಯನ್ನು ಮುಂದುವರಿಸುತ್ತಾರೆ. ಡಿಕೆಶಿ ಜೊತೆಗೆ ಈಗಲೂ ಕೂಡ ಇನ್ನೂ ಸಭೆ ಆರಂಭ ಆಗಿಲ್ಲ. ಸಿದ್ದರಾಮಯ್ಯನವರ ಜೊತೆಗಿನ ಸಭೆ ಮುಗಿದ ಬಳಿಕ ಊಟ ಮಾಡಿ ಊಟದ ನಂತರ ಭೋಜನ ವಿರಾಮದ ನಂತರ ಮತ್ತೆ ಎರಡನೇ ಇನ್ನಿಂಗ್ಸ್ ಶುರುವಾಗುತ್ತೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ. ಫಸ್ಟ್ ಇನ್ನಿಂಗ್ಸ್ ನಡೀತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಜೊತೆ. ಎರಡನೇ ಇನ್ನಿಂಗ್ಸ್ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಭೋಜನ ವಿರಾಮದ ಬಳಿಕ ಆರಂಭಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಸಿಕ್ಕಿರುವಂಥದ್ದು. ಈ ನಡುವೆ ಮತ್ತೊಂದು ಕುತೂಹಲಕಾರಿ ವಿಚಾರ ಅಂದರೆ ಇಲ್ಲಿ ಏನಾಗತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಈ ನಡುವೆ ಸಂಪುಟ ಪುನರ್ರಚನೆ ಆಗೋದಾದರೆ, ಸಂಪುಟ ಪುನರ್ರಚನೆಯೋ ಅಥವಾ ವಿಸ್ತರಣೆಯೋ ಆಗೋದಾದರೆ ನಮಗೆ ಅವಕಾಶ ಬೇಕಾಗತ್ತಲ್ವಾ ಅಂಥೇಳಿ ಒಂದಷ್ಟು ಜನ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹಲವು ಸಚಿವರು, ಶಾಸಕರು ನಿನ್ನೆಯಿಂದಲೇ ಅವರುಗಳು ಕೂಡ ದೆಹಲಿಯಲ್ಲಿಯೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಕೆ ಜೆ ಜಾರ್ಜ್, ಎಂ ಬಿ ಪಾಟೀಲ್, ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ, ಬೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಕೆ ವೆಂಕಟೇಶ್, ಶಿವರಾಜ್ ತಂಗಡಗಿ, ಅರ್ಧ ಸಚಿವ ಸಂಪುಟವೇ ದೆಹಲಿಯಲ್ಲಿ ಇದೆ. ಇದಲ್ಲದೆ ಶಾಸಕರಾದಂತಹ ಟಿ ಬಿ ಜಯಚಂದ್ರ ಶಿರಾ ಶಾಸಕರು, ಎ ಎಸ್ ಪೊನ್ನಣ್ಣ ಮಡಿಕೇರಿ ಶಾಸಕರು, ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಶಾಸಕರು, ಬಿ ಆರ್ ಪಾಟೀಲ್ ಆಳಂದ ಶಾಸಕರು, ನಾಗರಾಜ್ ಯಾದವ್ MLC ಇವರು ಪರಿಷತ್ ಸದಸ್ಯರು, ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕರು, ಸಿಂಧನೂರಿನ ಶಾಸಕರಾಗಿರುವಂತಹ ಹಂಪನಗೌಡ ಬಾದರ್ಲಿ, ಹಾಗೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಇನ್ನು ಶಿಗ್ಗಾವಿ ಶಾಸಕರಾಗಿರುವಂತಹ ಯಾಸಿರ್ ಖಾನ್ ಪಠಾಣ್, MLC ಡಿ ತಿಮ್ಮಯ್ಯ, ಹಾಗೆ ರಾಮದುರ್ಗ ಶಾಸಕರಾದಂತಹ ಅಶೋಕ್ ಪಟ್ಟಣ್, ಎನ್.ಎ. ಹ್ಯಾರಿಸ್ ಶಾಂತಿನಗರದ ಶಾಸಕರು, ನೆಲಮಂಗಲ ಶಾಸಕ ಶ್ರೀನಿವಾಸ್ ಅವರು, ಪರಿಷತ್ ಸದಸ್ಯ ಎಸ್ ರವಿ ಮತ್ತೊಬ್ಬ ಪರಿಷತ್ ಸದಸ್ಯ MR ಸೀತಾರಾಮ್. ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ನಡೆದಂತಹ ಉಪಹಾರ ಕೂಟ ಏನಿತ್ತು ಆ ಸಂದರ್ಭದಲ್ಲಿ ಅಲ್ಲೇ ಇದ್ದರು MR ಸೀತಾರಾಮ್ ಅವರು. ಹಾಗೆ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು, ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಹಾವೇರಿ ಶಾಸಕರಾದಂತಹ ರುದ್ರಪ್ಪ ಲಮಾಣಿ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಮತ್ತೊಬ್ಬ ಹಿರಿಯ ನಾಯಕ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಸೇರಿದಂತೆ ಹಲವು ಸಚಿವರು, ಶಾಸಕರು ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂಥದ್ದು ಏನಾಗತ್ತೆ ಅಂಥೇಳಿ ಕಾದು ನೋಡುವ ನಿಟ್ಟಿನಲ್ಲಿ. ಹೈಕಮಾಂಡ್ಗೆ ಇಲ್ಲಿ ಇರುವಂತಹ ಅತಿ ದೊಡ್ಡ ಸವಾಲು ಏನು ಅಂದರೆ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿದ್ರೆ ಡಿ ಕೆ ಶಿವಕುಮಾರ್ ಮನವೊಲಿಕೆ ಮಾಡೋದು ಹೇಗೆ, ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನೋದಾದರೆ ಸಿಎಂ ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡೋದು ಹೇಗೆ ಅನ್ನೋದು ಅತಿ ದೊಡ್ಡ ಸವಾಲು. ಯಾಕೆ ಅಂದರೆ ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ತೊಂದರೆಗಳ ಆಗದಂತೆ ನೋಡಿಕೊಂಡು ನಾಯಕತ್ವ ಮುಂದುವರಿಕೆ ಅಥವಾ ನಾಯಕತ್ವ ಬದಲಾವಣೆ ಮಾಡುವ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ತೆಗೆದುಕೊಳ್ಬೇಕು. ಯಾವುದೇ ರೀತಿಯಲ್ಲೂ ಪಕ್ಷಕ್ಕೆ, ಸರ್ಕಾರಕ್ಕೆ ಮುಂಬರುವ ಚುನಾವಣೆಯಲ್ಲಿ, ಮುಂಬರುವ ದಿನಗಳಲ್ಲಿ, ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ, ಕೇವಲ ವಿಧಾನಸಭೆ ಚುನಾವಣೆ ಮಾತ್ರವಲ್ಲ, GBA ಎಲೆಕ್ಷನ್ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಇದ್ಯಾವುದರ ಮೇಲೂ ಕೂಡ ಈಗ ತೆಗೆದುಕೊಳ್ಳುವಂತಹ ನಿರ್ಧಾರ ಅಡ್ಡ ಪರಿಣಾಮವನ್ನು ಬೀರಬಾರ್ದು, ನೆಗೆಟಿವ್ ಎಫೆಕ್ಟನ್ನು ಮಾಡಬಾರ್ದು. ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ಗೆ ಹೊಡೆತ ಕೊಡದೇ ಇರುವ ರೀತಿಯಲ್ಲಿ ಹೇಗೆ ಈ ಸಮಸ್ಯೆಯನ್ನು ಪರಿಹರಿಸಬೇಕು, ಇದಕ್ಕೆ ಪರಿಷ್ಕಾರವನ್ನು ಹೇಗೆ ಕಂಡುಕೊಳ್ಳಬೇಕು ಅಂಥೇಳಿ ಅಲ್ಲಿ ಅವರು ಮಾತುಕತೆಯನ್ನು, ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು, ತಾವು ತಮ್ಮದೇ ತಂತ್ರಗಳನ್ನು ಹೆಣಿತಾ ಇರುವಂಥದ್ದು. ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಮಾತುಕತೆ ಅಂತ್ಯ ಆಗಿದೆ. ಈಗ ಲಂಚ್ ಬ್ರೇಕ್ ತೆಗೆದುಕೊಳ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗಿನ ಮಾತುಕತೆ ಅಂತ್ಯ ಆಗಿದ್ದು, ರಾಹುಲ್ ಗಾಂಧಿ ಹಾಗೂ ಸಿಎಂ ಮಾತುಕತೆ ಮುಕ್ತಾಯ ಆಗಿದೆ. ಸುಮಾರು 40 ನಿಮಿಷಗಳಿಗೂ ಹೆಚ್ಚು ಹೊತ್ತು ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.